ಬೆಳ್ಳಂ ಬೆಳಗ್ಗೆನೆ ಎಲ್ಲಾ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಹೌದು ಸ್ನೇಹಿತರೆ, ಇವತ್ತ ಮಾರ್ಚ್ 6ನೇ ತಾರೀಕು ಬೆಳಿಗ್ಗೆ 10:30ಕ್ಕೆ 17ನೇ ಕಂತಿನ ಹಣ 2,000 ರೂಪಾಯಿ ಪ್ರತಿಯೊಬ್ಬ ಗೃಹಲಕ್ಷ್ಮಿಯರ ಖಾತೆಗೆ ಜಮಾ ಆಗ್ತಾ ಇದೆ. ಬನ್ನಿ ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಕೂಡಲೇ ಶೇರ್ ಮಾಡಿ. ಹೌದು ಸ್ನೇಹಿತರೆ, ನಿಮಗೆ ಗೊತ್ತಿರಬಹುದು ಕಾಂಗ್ರೆಸ್ ಸರ್ಕಾರ ಏನಿದೆ, ಇನ್ನೇನು ಜನ ಎಲ್ಲ ಅನ್ಕೊಂಡಿದ್ರು 5 ಗ್ಯಾರಂಟಿಗಳನ್ನ ಬಂದ್ ಮಾಡಿಬಿಡ್ತಾರೆ, ಇನ್ನೇನು ಗೃಹಲಕ್ಷ್ಮಿ ಯೋಜನೆಯ ಹಣ ಸಿಗಲ್ಲ, ಯಾವ್ದು ಸಿಗದಲ್ಲ ಅಂತ ಅನ್ಕೊಂಡಿದ್ರು. ಅದೇ ಸಂದರ್ಭದಲ್ಲಿ ಈಗ 16ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಿ ಸ್ವಲ್ಪ ನಂಬಿಕೆಯನ್ನ ಉಳಿಸಿಕೊಂಡಿದ್ದಾರೆ. ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರಬಹುದು, ಈಗಾಗಲೇ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿರುವ ಹಾಗೆ 16 ಮತ್ತು 17ನೇ ಕಂತಿನ ಹಣವನ್ನ ಒಟ್ಟಿಗೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ಸ್ವಲ್ಪ ಬದಲಾವಣೆ ಆಗಿದೆ. ಮೊದಲು 16ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಿದ್ದಾರೆ. ಈಗ ಇವತ್ತ ಏನಿದೆ ಬೆಳಿಗ್ಗೆ 10:30ಕ್ಕೆ 17ನೇ ಕಂತಿನ ಹಣವನ್ನ ಜಮಾ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನಿಮಗೆ ಗೊತ್ತಿರಬಹುದು, 2 ಕಂತುಗಳ ಹಣ ಒಟ್ಟಿಗೆ ಬಂದಿಲ್ಲ ಅಂದ್ರೆ ಚಿಂತೆ ಇಲ್ಲ, 1 ದಿನ 2 ದಿನ ಅಂತರದಲ್ಲಿ ಎಲ್ಲ ಕಂತುಗಳ ಹಣ ನಿಮ್ಮ ಖಾತೆಗಳಿಗೆ ಸೇರ್ತಾ ಇದೆ. ಇದೇ ಪ್ರಕಾರ 18ನೇ ಕಂತಿನ ಹಣ ಕೂಡ ರಿಲೀಸ್ ಮಾಡೋದಕ್ಕೆ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಮುಖ್ಯಮಂತ್ರಿಗಳ ಒಂದು ಪತ್ರವನ್ನ ಬರೆದಿತ್ತು. ಮುಖ್ಯಮಂತ್ರಿಗಳೇನಿದ್ದಾರೆ ಹಣವನ್ನ ರಿಲೀಸ್ ಮಾಡೋದಕ್ಕೆ, 18ನೇ ಕಂತಿನ ಹಣವನ್ನ ರಿಲೀಸ್ ಮಾಡೋದಕ್ಕೆ ಎಲ್ಲ ಸಿದ್ಧತೆಯನ್ನ ಮಾಡಿದೆ. ಅದು ಕೂಡ ಅತಿ ಶೀಘ್ರದಲ್ಲೇ ನಿಮಗೆ ಬರುತ್ತೆ. ಹಾಗಾದ್ರೆ ಬನ್ನಿ, ಇವತ್ತ 17ನೇ ಕಂತಿನ ಹಣ ಎಷ್ಟು ಮಂದಿಗೆ ಬರುತ್ತೆ, ಎಷ್ಟು ಮಂದಿಗೆ ಬರಲ್ಲ, ಯಾವ್ಯಾವ ಜಿಲ್ಲೆಗಳಿಗೆ ಬರುತ್ತೆ, ಯಾವ್ಯಾವ ಜಿಲ್ಲೆಗಳಿಗೆ ಬರಲ್ಲ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ಇಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ. ಯಾಕಂದ್ರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಬಡವರಿಗೆ ಬಹಳಷ್ಟು ಅನುಕೂಲ ಆಗುತ್ತೆ. ಯಾಕಂದ್ರೆ ಪ್ರತಿ ತಿಂಗಳ 2,000 ರೂಪಾಯಿ ಹಣ ಬಂದ್ರೆ ಬಡವರಿಗೆ ಬಹಳಷ್ಟು ಅನುಕೂಲ ಆಗುತ್ತೆ. ಇದು ನಿಮಗೆ ಗೊತ್ತಿರುವಂತ ವಿಚಾರ. ಸೊ ಇಷ್ಟು ದಿನಗಳ ಕಾಲ ವೇಟ್ ಮಾಡಿದ್ರು ಎಲ್ಲಾ ಗೃಹಲಕ್ಷ್ಮಿಯವರು, ನಮ್ಗೆ ಹಣ ಬರೋದು ಗ್ಯಾರಂಟಿ ಇಲ್ಲ ಅಂತ ಅನ್ಕೊಂಡಿದ್ರು. ಸೊ ಒಟ್ಟಿಗೆ ಈಗ 4,000 ರೂಪಾಯಿ ಬರುತ್ತೆ ಅಂದ ತಕ್ಷಣ ಖುಷಿಯಾಗಿದ್ರು. ಸೊ ಒಟ್ಟಿಗೆ ಬಂದಿಲ್ಲ ಅಂದ್ರೂ ಚಿಂತಿಲ್ಲ, ನಿಮ್ಮ ಖಾತೆಗಳಿಗೆ ಹಂತ ಹಂತವಾಗಿ ಹಣ ರಿಲೀಸ್ ಆಗ್ತಾ ಇದೆ. ಮತ್ತೆ ಇಲ್ಲಿ ಇನ್ನೊಂದು ಸಿಹಿ ಸುದ್ದಿ ಏನಪ್ಪಾ ಅಂತಂದ್ರೆ, ಯಾರಿಗಾದ್ರೂ 16ನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ಅವ್ರಿಗೂ ಕೂಡ 16ನೇ ಕಂತಿನ ಹಣ ಸಿಗುವಂತ ಸಾಧ್ಯತೆ ಇವತ್ತ ಇದೆ. ಹೌದು ಸ್ನೇಹಿತರೆ, 2ನೇ ಹಂತದಲ್ಲಿ 16ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ, ಮತ್ತೆ ಮೊದಲನೇ ಹಂತದಲ್ಲಿ 17ನೇ ಕಂತಿನ ಹಣವನ್ನ ರಿಲೀಸ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಬನ್ನಿ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ. ಹೌದು ಸ್ನೇಹಿತರೆ, ಇದೀಗ ಬಂದಿರುವಂತ ಮಾಹಿತಿ ಏನಿದೆ, ಇದು ಗೃಹಲಕ್ಷ್ಮಿಯರಿಗೆ ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ಮೊದಲನೇ ಒಂದು ಸಿಹಿ ಸುದ್ದಿ ಏನನ್ನೋದನ್ನ ತಿಳಿಸ್ಕೊಡ್ತೀನಿ. ಇಷ್ಟು ದಿನಗಳ ಕಾಲ ಕೆಲವರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಪೆಂಡಿಂಗ್ ಇತ್ತು. ಅಂದ್ರೆ ರೀಸೆಂಟ್ ಆಗಿ 16ನೇ ಕಂತಿನ ಹಣ ಬಿಡುಗಡೆ ಮಾಡಿದ್ಮೇಲೆ ಬಹಳಷ್ಟು ಮಂದಿಗೆ ಇನ್ನೂ 16ನೇ ಕಂತಿನ ಹಣ ಬಂದಿಲ್ಲ. ಇದಕ್ಕ ಬೇರೆ ಬೇರೆ ರೀತಿಯ ಕಾರಣಗಳಿದಾವೆ. ಕೆಲವೊಂದು ಟೆಕ್ನಿಕಲ್ ಎರರ್ಸ್ ಆಗಿರ್ಬೋದು, ಕೆಲವೊಂದು ರೇಷನ್ ಕಾರ್ಡ್ ರದ್ದತಿ ಆಗಿರ್ಬೋದು. ಅಂದ್ರೆ ನಿಮ್ಗೆ ಗೊತ್ತಬಹುದು, ಕೆಲವೊಂದು ರೇಷನ್ ಕಾರ್ಡ್ ಗಳನ್ನ BPL ಕ್ಯಾನ್ಸಲ್ ಮಾಡಿದ್ದಾರೆ. ಸೊ ಆ ಒಂದು ಕಾರಣಗಳು ಆಗಿರ್ಬೋದು. ಇಲ್ಲಿ ಸಿಹಿ ಸುದ್ದಿ ಏನಪ್ಪಾ ಅಂತಂದ್ರೆ, ಇನ್ನು ಯಾರ್ಯಾರಿಗೆ ನಾವು ಹಣವನ್ನ ಕೊಡುವಂತ ಒಂದು ಬಾಕಿ ಇದೆ, ಅಂದ್ರೆ ಬಡವರು ಏನು BPL ರೇಷನ್ ಕಾರ್ಡ್ ಗಳನ್ನ ಮಾಡಿಸಿದ್ರು, ಅವರು ರೇಷನ್ ಕಾರ್ಡ್ಗಳು ಕೆಲವು ಕ್ಯಾನ್ಸಲ್ ಆಗಿದ್ವು, ಕನ್ವರ್ಟ್ ಆಗಿದ್ವು. ಸೊ ಅಂತವ್ರಿಗೆ ಕೂಡ ನಾವು ಇವತ್ತಿನಿಂದ ಹಣ ರಿಲೀಸ್ ಮಾಡ್ತೀವಿ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಗೊತ್ತಿರಬಹುದು, ಇದ್ರ ಜೊತೆಗೆ ರಾಜ್ಯ ಸರ್ಕಾರ ಏನಿದೆ ಆಲ್ರೆಡಿ 2 ಕಂತುಗಳ ಹಣವನ್ನ ಆಲ್ರೆಡಿ ರಿಲೀಸ್ ಮಾಡಿಬಿಟ್ಟಿದೆ, 16, 17. ಆದ್ರೆ ಬ್ಯಾಂಕ್ ಕಡೆಯಿಂದ ಮಾತ್ರ ನಿಮಗೆ 16ನೇ ಕಂತಿನ ಹಣ ಬಂದಿರುವಂತದ್ದು. ಸೊ ಇನ್ನು 17ನೇ ಕಂತಿನ ಹಣ ಏನಿದೆ ಇವತ್ತ DBT ಪುಷ್ ಮಾಡ್ತಾ ಇದ್ದಾರೆ. ಹೌದು ಸ್ನೇಹಿತರೆ, 17ನೇ ಕಂತಿನ ಹಣ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮಾಹಿತಿ ಕೊಟ್ಟಿರುವಂತದ್ದು. ಇವತ್ತ DBT ಪುಷ್ ಅಂತಂದ್ರೆ ಇಮಿಡಿಯೇಟ್ ಆಗಿ ನಿಮ್ಮ ಖಾತೆಗಳಿಗೆ ಬ್ಯಾಂಕ್ ಕಡೆಯಿಂದ 17ನೇ ಕಂತಿನ ಹಣ ಜಮಾ ಆಗೋದಕ್ಕೆ ಶುರು ಆಗುತ್ತೆ. ಇಲ್ಲಿ ಆ ರೀತಿಯಾದಂತ ಒಂದು ಹೊಸ ಅಪ್ಡೇಟ್ ಬಂದಿರುವಂತದ್ದು. ಯಾರ್ಯಾರು 17ನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ದಾರೆ, ಅಂದ್ರೆ 16ನೇ ಕಂತಿನ ಹಣ ಪಡೆದಂತವ್ರು. ಸೊ ಇನ್ನು 16ನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ಡೋಂಟ್ ವರಿ, ನಿಮ್ಮ ಖಾತೆಗೆ 4,000 ರೂಪಾಯಿ ಹಣ ಬರುವಂತ ಸಾಧ್ಯತೆ ಇದೆ. ಕೆಲವೊಬ್ಬರಿಗೆ ಯಾಕಂದ್ರೆ ಇಲ್ಲಿ ಇನ್ನೂ ಬಹಳಷ್ಟು ಮಂದಿಗೆ 16ನೇ ಕಂತಿನ ಹಣ ಕೂಡ ರಿಲೀಸ್ ಆಗಿಲ್ಲ. ಒಂದು 50% ಜನಗಳಿಗೆ ಮಾತ್ರ 16ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ಇನ್ನು 50% ಜನಗಳಿಗೆ ಬಿಡುಗಡೆ ಆಗಬೇಕು. ಡೋಂಟ್ ವರಿ, ನಿಮ್ಮ ಖಾತೆಗೆ ಒಟ್ಟಿಗೆ 4,000 ರೂಪಾಯಿ ಬರುವಂತ ಸಾಧ್ಯತೆ ಇದೆ. ಇಲ್ಲಾಂದ್ರೆ 16ನೇ ಕಂತಿನ ಹಣ ಬಂದು ಆಮೇಲೆ ಒಂದ್ ಸ್ವಲ್ಪ ಗ್ಯಾಪ್ ನಂತರ ನಿಮಗೆ 17ನೇ ಕಂತಿನ ಹಣ ಕೂಡ ರಿಲೀಸ್ ಆಗುವಂತ ಸಾಧ್ಯತೆ ಇದೆ. ಸೊ ಇಲ್ಲಿ ಇವತ್ತು ನಮಗೆ ಬಂದಿರುವಂತ ಹೊಸ ಅಪ್ಡೇಟ್ ಪ್ರಕಾರ 17ನೇ ಕಂತಿನ ಹಣ ಅಂದ್ರೆ ಇವತ್ತ ಮಾರ್ಚ್ 6 ಏನಿದೆ ಬೆಳಿಗ್ಗೆ 10:30ರಿಂದನೇ ಈ ಒಂದು 17ನೇ ಕಂತಿನ ಹಣವನ್ನ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಇವತ್ತ ಎಲ್ಲಾ ಜಿಲ್ಲೆಯವರಿಗೆ ಬಿಡುಗಡೆ ಮಾಡ್ತಾರೆ. ಆದ್ರೆ ಇಲ್ಲಿ ಒಂದು ಸ್ವಲ್ಪ ಜನಗಳಿಗೆ ಇವತ್ತ ಬರ್ಬೋದು, ಇನ್ನೊಂದು ಸ್ವಲ್ಪ ಜನಗಳಿಗೆ ನಾಳೆ ಬರ್ಬೋದು. ಯಾಕಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಬ್ಯಾಂಕಿನ ವ್ಯವಹಾರ ಅಟ್ ಎ ಟೈಮ್ ಆಗಿ ಎಲ್ಲಾ ಹಣವನ್ನ ರಿಲೀಸ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಅದಕ್ಕಾಗಿ ಸ್ವಲ್ಪ ವೇಟ್ ಮಾಡ್ತಾ ಇರ್ರಿ, 100% ಆಗಿ ಹಣ ಬರುತ್ತೆ. ಕೆಲವರಿಗೆ 16ನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ಇವತ್ತ ನಾಳೆ ನೋಡಿ. ಸೊ ಅಲ್ಲಿಗೂ ಬಂದಿಲ್ಲಪ್ಪ ಅಂತಂದ್ರೆ ಸ್ಟೇಟಸ್ ಅನ್ನ ಚೆಕ್ ಮಾಡಿ, ತಾಲೂಕ್ ಪಂಚಾಯತಿಗಳಿಗೆ ವಿಸಿಟ್ ಮಾಡಿ. ಅಲ್ಲಿ ನಿಮ್ಗೆ ಗೊತ್ತಾಗಿಲ್ಲಪ್ಪ ಅಂತಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಕೂಡ ನೀವು ವಿಸಿಟ್ ಮಾಡಬಹುದು. ಸೊ ಹಾಗಾದ್ರೆ ಇವತ್ತ ಬೆಳಿಗ್ಗೆ 10:30ರಿಂದ ನಿಮ್ಮ ಖಾತೆಗಳಿಗೆ ಹಣ ರಿಲೀಸ್ ಆಗ್ತಾ ಇದೆ. ಯಾರ್ಯಾರಿಗೆ 17ನೇ ಕಂತಿನ ಹಣ ಬಂತು, ಯಾರ್ಯಾರಿಗೆ 16ನೇ ಕಂತಿನ ಹಣ ಬಂತು ಅನ್ನೋದನ್ನ ತಪ್ಪದೆ ತಿಳಿಸಿ. ಎಲ್ಲಾ ಜಿಲ್ಲೆಯವರಿಗೆ ಹಣವನ್ನ ರಿಲೀಸ್ ಮಾಡ್ತಾನೆ. ಜಸ್ಟ್ ನೀವು ತಾಳ್ಮೆಯಿಂದ
ಕಾಯ್ತಾ ಇರಬೇಕು ಅಷ್ಟೇ. ನಿಮ್ಮ ಖಾತೆ ಕೂಡ 100% ಆಗಿ 16 ಮತ್ತು 17 ಕಂತಿನ ಹಣ ಬಿಡುಗಡೆ ಆಗುತ್ತೆ. ಇನ್ನು ಒಂದು ವಾರದ ನಂತರ 18ನೇ ಕಂತಿನ ಹಣ ಕೂಡ ರಿಲೀಸ್ ಆಗ್ತಾ ಇದೆ. ಒಟ್ಟಾರೆಯಾಗಿ 5 ಗ್ಯಾರಂಟಿಗಳು ರನ್ನಿಂಗ್ ನಲ್ಲಿ ಇರುತ್ತೆ. ಯಾವುದೇ ಕಾರಣಕ್ಕೂ ಬೇಜಾರಾಗುವಂತ ಅವಶ್ಯಕತೆ ಇಲ್ಲ, ಬಂದ್ ಆಗೋದಿಲ್ಲ. ಇದು 100% ಪಕ್ಕ ಮಾಹಿತಿ.